ನಮಸ್ಕಾರ ವೀಕ್ಷಕರೇ, ಹೋಳಿ ಹುಣ್ಣಿಮೆಯ ಪ್ರಯುಕ್ತ ವರ್ಣರಂಜಿತ ವಿದ್ಯುತ್ ದೀಪಾಲಂಕಾರ ಹಿನ್ನೆಲೆಯಲ್ಲಿ ಮಾರ್ದನಿಸುತ್ತಿರುವ ಇಂಪು ಸೊಂಪಾದ ಗೀತೆ, ಕೈಲಾಸ ಪರ್ವತದಲ್ಲಿ ಧ್ಯಾನಸ್ಥನಾಗಿ ಕುಳಿತಿರುವ ಪರಮಶಿವ, ರಥದಲ್ಲಿ ಕೆಂಗೊಳಿಸುತ್ತಿರುವ ಮೂರ್ತಿಗಳು. ಹೌದು, ಈ ಸುಂದರ ದೃಶ್ಯಗಳು ಕಂಡುಬಂದದ್ದು ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಕುರುಹಿನ ಶೆಟ್ಟಿ ಸಮಾಜದ ಶ್ರೀ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ. ಹೋಳಿ ಹುಣ್ಣಿಮೆಯ ಅಂಗವಾಗಿ ಗಂಗಾವತಿಯಲ್ಲಿ ಕಾಮಣ್ಣನನ್ನು ಅತ್ಯಂತ ವಿಜೃಂಭಣೆಯಿಂದ ಪ್ರತಿಷ್ಠಾಪಿಸಲಾಗಿದೆ. ಕೇವಲ ಕಾಮಣ್ಣನ ಮೂರ್ತಿ ಮಾತ್ರವಲ್ಲದೆ ಕಾಮದಹನ ದ ಪೌರಾಣಿಕ ಹಿನ್ನೆಲೆಯನ್ನು ಸಾರುವಂತಹ ಅದ್ಭುತವಾದ ಸೆಟ್ ಅನ್ನು ಇಲ್ಲಿ ನಿರ್ಮಿಸಲಾಗಿದೆ. ಶಿವನ ತಪೋಭಂಗ ಮಾಡಲು ಬಂದ ಮನ್ಮಥ, ರತಿ ಹಾಗೂ ರಾಮ ಲಕ್ಷ್ಮಣರನ್ನು ಹೋಲುವ ಸುಂದರವಾದ ಕಲಾಕೃತಿಗಳು ನೋಡುಗರನ್ನು ಭಕ್ತಿ ಭಾವದ ಲೋಕಕ್ಕೆ ಕೊಂಡೊಯ್ಯುತ್ತಿವೆ. ಗಂಗಾವತಿ ಭಾಗದಲ್ಲಿ ಕಾಮಣ್ಣನ ಹಬ್ಬಕ್ಕೆ ವಿಶೇಷವಾದ ಸಾಂಸ್ಕೃತಿಕ ಮಹತ್ವವಿದೆ. ಯುವಕರು, ಹಿರಿಯರು ಸೇರಿದಂತೆ ಊರಿನ ಭಕ್ತರೆಲ್ಲರೂ ಸೇರಿ ಕಾಮಣ್ಣನನ್ನು ಕೂರಿಸುವ ಈ ಸಂಪ್ರದಾಯ ಇಂದಿಗೂ ಜೀವಂತವಾಗಿದೆ. ಈ ಕಣ್ಣು ಕೋರೈಸುವ ದೀಪಾಲಂಕಾರ ಮತ್ತು ಪೌರಾಣಿಕ ದೃಶ್ಯಾವಳಿಗಳನ್ನು ಕಣ್ತುಂಬಿಕೊಳ್ಳಲು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ಒಟ್ಟಿನಲ್ಲಿ ಗಂಗಾವತಿಯಲ್ಲಿ ಈ ಬಾರಿಯ ಹೋಳಿ ಹುಣ್ಣಿಮೆಯು ಕಲೆಯ ಮತ್ತು ಭಕ್ತಿಯ ಸಂಗಮವಾಗಿ ಕಳೆಗಟ್ಟಿದೆ. ಎಸಿಕೆ ಮೀಡಿಯಾ ಚಾನೆಲ್ ಗಂಗಾವತಿ.